ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಈಗ ಬೇಸಿಗೆಗಾಲ ಶುರುವಾಗೈತಿ. ಎಲ್ಲಾರು ಶಾಂಡ್ಗಿ ಹಪ್ಪಳ ಮಾಡ್ಕೊತಿರ್ಬೇಕು. ನಾನು ಇವತ್ತು ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಒಂದು ಸಬ್ಬಕ್ಕಿ ಶಾಂಡ್ಗಿ ಮಾಡಿ ತೋರ್ಸದೇನು. ಇದನ್ನ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಶಾಬುದಕ್ಕಿ ಶಾಂಡ್ಗಿ ಮಾಡ್ಕೊಳಕ ನಾ ಇಲ್ಲಿ 1 ಕಪ್ ಆಗುವಷ್ಟ ಶಾಬುದಕ್ಕಿ ತಗೊಂಡೇನು. ನಾ ಈ ತರ ದಪ್ಪ ಇದ್ದುದು ತಗೊಂಡ್ ಮಾಡ್ಕೊಳ್ಳೋದೇನು. ನಿಮ್ಮ ಹತ್ರ ನೈಲಾನ್ ಶಾಬುದಕ್ಕಿ ಬರ್ತಾವಲ್ಲ ಅವತ್ತನ್ನ ತಗೊಂಡ್ ಬಿ ಮಾಡ್ಕೋಬಹುದು. ಇವತ್ತನ್ನ ಈಗ ನಾವ ನೆನೆ ಹಾಕೋಬೇಕು. ಇಲ್ಲೊಂದ್ ಬೌಲ್ ತಗೊಂಡೇನ, ಅದ್ರಾಗ ಇವತ್ತು ಹಾಕ್ತಾನು. ಇವತ್ನ ಒಮ್ಮೆ ತೊಳ್ಕೊಂಡ್ ಕಸಿಂದ ನೆನೆ ಹಾಕೊಳ್ಳೋನು. ಇವತ್ನ ನೀರ್ ತಕ್ಕೋತಾನು. ಈಗ ಈ ತರ ನೀರೆಲ್ಲ ತಕ್ಕೊಂಡೇನ ನಾನ. ಇವತ್ನ ನೆನೆ ಹಾಕೋಬೇಕು. ಇಲ್ಲಿ ನಾನು 1 ಕಪ್ ಶಾಬುದಕ್ಕಿಗೆ 1 ಕಪ್ ನೀರ್ ಹಾಕಿ ನೆನೆ ಇಡ್ತೇನು. ನಾವು ಶಾಂಡ್ಗಿ ಹರಿವತ್ ಮಾಡ್ಕೊಂಡಿರ್ತೇವು. ನಾವು ರಾತ್ರಿ ಈ ತರ ನೆನೆ ಹಾಕಿ ಬಿಟ್ರೆ ಹರಿವತ್ತನ ಚಲೋದಂಗ್ ನೆನೆದಿರ್ತಾವು. ನೈಲಾನ್ ಶಾಬುದಕ್ಕಿ ತಗೊಳದಿರಿ ಅಂದ್ರ ಒಂದ್ ಅರ್ಧ ತಾಸದಿಂದ 1 ತಾಸ ನೆನ್ಸ್ಕೊಂಡ್ರೆ ಬಿ ಸಾಕು. ಅವ ಬೇಗನೆ ನೆನಿತಾವು. ಇವ್ ದಪ್ಪ ಇದ್ದುದು ತಗೊಂಡಿರಿ ಅಂದ್ರ ರಾತ್ರಿ ನೆನೆ ಹಾಕಿ ಹರಿವತ್ ಮಾಡ್ಕೋರಿ. ಈಗ ಇವತ್ತು ನೆನೆ ಇಡೋದನ್ನ ಹರಿವತ್ ತೋರಿಸ್ತಾನು. ಇಲ್ಲಿ ನೋಡ್ರಿ, ರಾತ್ರಿ ನೆನೆ ಹಾಕೊಂಡಿದ್ದಿಲ್ಲ, ಇವ ನೆನೆದ್ದಾವೀಗ ನೋಡ್ಬೋದು ನೀವು. ಒಂದು ತಗೊಂಡ್ ಪ್ರೆಸ್ ಮಾಡ್ರ ಚಲೋದಂಗ ನೆನೆದ್ದಾವು. 1 ಕಪ್ ನೀರ್ ಹಾಕಿ ಇಟ್ಕೊಂಡಿನ ಕರೆಕ್ಟ್ ಆಗಿ ಆಗ್ಯದಾವ. ಈಗ ಕುದಿಸ್ಕೊಳ್ಳೋನು. ನಾ ಇಲ್ಲಿ ಕಡೆ ಇಟ್ಕೊಂಡೇನು. ನೀವ ಯಾವ್ದು ದಪ್ಪ ತಳ ಇದ್ದದ ಪಾತ್ರೆ ಇಟ್ಕೊಂಡ್ ಮಾಡ್ಕೋಬಹುದು. ನಾ ಇಲ್ಲಿ 1 ಕಪ್ ಶಾಬುದಕ್ಕಿ ತಗೊಂಡೇನಿ. ತರ್ಲೆ 1 ಕಪ್ ಹಾಕಿ ನೆನೆ ಇಟ್ಟಿದ್ದೇನು. ಈಗ ನಾವ 5 ಕಪ್ ನೀರ್ ಇಲ್ಲಿ ಹಾಕೋಬೇಕು. ಟೋಟಲ್ ದಾಗ ನಮಗ 6 ಕಪ್ ನೀರ್ ಬೇಕು. ಐದು ಕಪ್ ನೀರ್ ಹಾಕೊಂಡೆ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪ. ಇದ್ರಾಗ ನಾವೇನು ಹಪ್ಪಳ ಖಾರ ಸೋಡಾ ಏನು ಹಾಕೊಳ್ಳೋದು ಬೇಡ. ಏನು ಇಲ್ದ ಬಿ ಅಗ್ದಿ ಮಸ್ತ್ ಆಗಿ ಶಾಂಡ್ಗಿ ಮಾಡ್ಕೋಬಹುದು. ಈಗ ಮುಚ್ಚಿಡ್ತೇನೆ ನಾನು. ಇದ ಹೆಸರು ಬರ್ಲಿ. ಇದ್ ನೋಡ್ರಿ, ನೀರ ಹೆಸರು ಬಂದೈತಿ. ಈಗ ಈ ಶಾಬುದಕ್ಕಿ ನೆನೆಸಿಟ್ಕೊಂಡೇವಲ್ಲ ಇವತ್ತು ಹಾಕಿ ಮಿಕ್ಸ್ ಮಾಡೋಣ. ಹಾಕೆಲ್ಲ ತಿರುವಾಡ್ರಮ್ಮಿ. ಇದನ್ನ ಈಗ ನಾವು ಕುದಿಸ್ಕೋಬೇಕು. ಈ ಶಾಂಡ್ಗಿ ಮಾಡ್ಕೊಳ್ಳೋದ ಬಹಳ ಸಿಂಪಲ್ ಐತಿ. ಶಾಬುದಕ್ಕಿ ಅಟ್ ನಾವ ರಾತ್ರಿ ನೆನೆ ಹಾಕೊಂದಿವ್ ಅಂದ್ರ ಒಂದ್ 10 ನಿಮಿಷ ಹತ್ತೈತಿ ನಮಗ್ ಕುದಿಸ್ಕೊಳಾಕ. ಶಾಂಡ್ಗಿ ಹಾಕೊಳಕು ಏನ್ ನಮಗ್ ಬಹಳ ಟೈಮ್ ಹತ್ತುದಿಲ್ಲ, ಯಾಕಂದ್ರ ನಾವ್ ಲಡ್ಸೋದದು ಏನ್ ಮಾಡುದಿಲ್ಲ. ಬಹಳ ಸಿಂಪಲ್ ಐತಿ. ಇದು ಕುದಿಲೀಗ. ಇದನ್ನ ನಾವು ಒಂದ್ 10 ನಿಮಿಷ ಕುದಿಸ್ಕೋಬೇಕು. ಮೀಡಿಯಂ ಉರಿಯಲ್ಲಿಟ್ಟ 10 ನಿಮಿಷ ಕುದಿಸ್ಕೋರಿ. ಇದ್ ನೋಡ್ರಿ, ಕುದಿಯಾಕತ್ತ 8 ನಿಮಿಷ ಆತು. ಈ ತರ ಗಟ್ಟಿ ಆಗ್ತೈತಿ ಅದ. ಇನ್ನೊಂದ್ 2 ನಿಮಿಷ ಕುದಿಸ್ಕೋತೇನ ಇದನ್ನ. ಇದ್ ನೋಡ್ರಿ ಆಗೇತಿ, ಕುದ್ದೈತಿದ. ಕುದ್ ಗಟ್ಟಿ ಬಿ ಆಗೈತಿ, ನೋಡ್ಬೋದು ನೀವ. ಇದ ಕುದ್ದೈತಿಲ್ ಹೆಂಗ್ ಗೊತ್ತ ಮಾಡ್ಕೊಳ್ಳೋದಂದ್ರ ಒಂದ್ ಸ್ವಲ್ಪ ಇದನ್ನ ತಗೊಂಡ್ ಕಸಿನ್ ನೀವ ಒಂದ್ ಪ್ಲೇಟ್ ತಗೋರಿ. ಪ್ಲೇಟ್ನ್ಯಾಗ ಹಾಕ್ರಿ. ಅದ್ ನಿತ್ತಲ್ಲೇ ನಿಂತಿತ್ತಂದ್ರ ಇದ ಹಿಟ್ಟು ಕುದ್ದೈತಿ ತಿಳ್ಕೊಬೇಕು ನಾವ. ಇಲ್ಲಂದ್ರ ಎಲ್ಲಾ ಕಡೆ ಅಡಾಗ್ಲಾಗೈತಂದ್ರ ಆಗ ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕು. ಇದಾಗೈತಿ. ಈಗ ಗ್ಯಾಸ್ ಬಂದ್ ಮಾಡೋನು. ಇಲ್ಲ ನಾನು ಜೀರಿಗೆ ಮಿಕ್ಸ್ ಮಾಡದೇನು. ಇಲ್ಲ ನಾನು 1 ಚಮಚ ಜೀರಿಗೆ ಹಾಕದೇನು. ಜೀರಿಗೆ ಹಾಕೋದ್ರಿಂದ ಕಲರ್ ಒಂದ್ ಸ್ವಲ್ಪ ಎಲ್ಲೋ ಬರ್ತೈತೆ. ಅದ್ರ ತಿನ್ನಾಕ ಶಾಂಡ್ಗಿ ಟೇಸ್ಟ್ ಚಲೋ ಬರ್ತಾವು. ನೀವು ಬೇಕಂದ್ರೆ ಇದ್ರಾಗ ಒಣ ಮೆಣಸಿಕಾಯಿ ಬಿ ಒಂದ್ ಸ್ವಲ್ಪ ಕುಟ್ಟಿ ಹಾಕೋಬಹುದು. ಅದು ಟೇಸ್ಟ್ ಚಲೋ ಬರ್ತೈತಿ. ಈಗ ಇದನ್ನ ಮುಚ್ಚಿ ಬಿಡ್ತೇನೆ ನಾನು ಒಂದ್ 5 ನಿಮಿಷ. 5 ನಿಮಿಷ ಆಗಾನ ಶಾಂಡ್ಗಿ ಹಾಕೊಳ್ಳೋನು. ಇದ್ ನೋಡ್ರಿ, ಒಂದ್ ಸ್ವಲ್ಪ ಆರೈತಿ. ಈಗ ನಾವ ಶಾಂಡ್ಗಿ ಹಾಕೋಬಹುದು. ಇಲ್ಲಿ ನೋಡ್ರಿ, ಒಂದ್ ಪ್ಲಾಸ್ಟಿಕ್ ಕವರ್ ಹಚ್ಚಿದೇನೆ ನಾನು. ಇವತ್ತನ್ನ ನಾವು ಪ್ಲಾಸ್ಟಿಕ್ ಕವರ್ ಮ್ಯಾಗ ಹಾಕೋಬೇಕು. ಇದನ್ನ ಒಂದ್ ಬೇರೆ ಪಾತ್ರೆದಾಗ ತಕೊಂಡೇನು. ಈ ತರ ಒಂದ್ ಸಣ್ಣ ಚಮಚ ತಗೋಬೇಕು ನಾವ. ಚಮಚ ತಗೊಂಡ ಇದ್ ನೋಡ್ರಿ, ಈ ತರ ಸಣ್ಣ ಸಣ್ಣ, ನಿಮ್ಗೆ ಎಷ್ಟು ಸಣ್ಣ ದೊಡ್ಡ ಬೇಕಲ್ಲ ನಿಮ್ಗ ನೋಡಿ ಹಾಕೋಬಹುದು.
ನೋಡ್ರಿ ಎಷ್ಟು ಸಿಂಪಲ್ ಐತಿ. ಆರಿತಂದ್ರೆ ಇದ ಗಟ್ಟಿ ಆಗ್ತೈತಿ. ಬಹಳ ಆರೋ ತಕ ಬಿಡಾಕ್ ಹೋಗ್ಬೇಡ್ರಿ, ಆಗ ಶಾಂಡ್ಗಿ ಬಹಳ ದಿಪ್ಪಾಗಿ ಆಗ್ತಾವು. ಎಷ್ಟು ಸಿಂಪಲ್ ಐತಿ ನೋಡ್ರಿ. ಒಂದ್ 5 ನಿಮಿಷನಾಗ ನಾವೆಲ್ಲಾ ಶಾಂಡ್ಗಿ ಮಾಡ್ಕೋಬಹುದು. ಎಲ್ಲಾ ಶಾಂಡ್ಗಿ ಹಾಕಿ ಆಮ್ಯಾಗ ತೋರಿಸ್ತೇನೆ ನಾನು ನಿಮ್ಗ. ನೋಡ್ರಿ ಎಲ್ಲಾ ಶಾಂಡ್ಗಿನೂ ಹಾಕಿದೆ ನಾನು. ಬಿಸ್ಲಾಗ ಹಾಕಿದೇನು, ಸಾಯಂಕಾಲ ತನ ಒಣಗ್ಲಿ, ಒಣಗಿದ ಬಳಿಕ ಸಾಯಂಕಾಲ ತೋರಿಸ್ತೇನೆ ನಾನು ನಿಮ್ಗ. ಇವ ಮುಂಜಾನೆ ಹಾಕೊಂಡಿದ್ದಲ್ಲ ಶಾಬುದಕ್ಕಿ ಶಾಂಡ್ಗಿ ಒಣಗಿದಾವ. ಇವ ನೋಡ್ಬೋದು ನೀವ. ಇವತ್ನೀಗ ತಕ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ನೋಡ್ಬೋದು ನೀವ, ಅವು ತಾನ ಎದ್ದು ಬರದವು. ಪೊಲಿಥಿನ್ದಾಗ ಹಾಕೊಳ್ಳೋದ್ರಿಂದ ಸುಲಭವಾಗಿ ತಕ್ಕೋಬಹುದು ನಾವ. ಇವತ್ನೆಲ್ಲಾ ಬಿ ತೆಗದ್ ಕಸಿನ್ ನಾನ ಇನ್ನೊಂದ್ ದಿನ ಬಿಸ್ಲಾಗ ಒಣಸ್ತೇನು. ಇನ್ನೊಂದ್ ಬಿಸ್ಲಾಗ ಒಣಸಿ ಆಮ್ಯಾಗ ನಾ ನಿಮಗ ಫ್ರೈ ಮಾಡಿ ತೋರಿಸ್ತಾನು. ಸಬ್ಬಕ್ಕಿ ಶಾಂಡ್ಗಿ ಮಾಡ್ಕೊಂಡಿದ್ದಿಲ್ಲ ನೋಡ್ರಿ, ಇವ ಒಣಗಿದಾವು. ಚಲೋದಂಗ ಒಣಸಿ ಡಬ್ಬಿ ತುಂಬಿಟ್ಕೊಂಡ್ವಿ ಅಂದ್ರ ನಮಗ್ ಯಾವಾಗ ಬೇಕಲ್ಲ ಆಗ ಫ್ರೈ ಮಾಡ್ಕೋಬಹುದು. ಈಗ ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮ್ಗ. ಎಣ್ಣೆ ಕಾಯಕ್ ಇಟ್ಟಿದೆ ನಾನು. ಎಣ್ಣೆ ಕಾದೈತಿ. ಈಗ ಶಾಂಡ್ಗಿ ಹಾಕೊಳ್ಳೋನು. ನೋಡ್ರಿ ಎಷ್ಟು ದೊಡ್ಡ ಆಗದಾವು. ನಾವ್ ಸಣ್ಣ ಸಣ್ಣ ಮಾಡ್ಕೊಂಡೇನು, ಆದ್ರೂ ಬಿ ದೊಡ್ಡ ದೊಡ್ಡ ಶಾಬುದಕ್ಕೆಲ್ಲ ಇವ ಉಬ್ಬಿ ದೊಡ್ಡ ಆಗ್ತಾವು. ನೋಡ್ರಿ ಏನ್ ಮಸ್ತ್ ಆಗಿ ಬಂದಾವ್ ಶಾಂಡ್ಗಿ. ಮತ್ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. 1 kg ಶಾಬುದಕ್ಕಿ ಮಾಡ್ಕೊಂಡ್ವಿ ಅಂದ್ರ ನಾವ ಬಹಳಷ್ಟ ಶಾಂಡ್ಗಿ ಆಗ್ತಾವು. ಮತ್ ಕುದಿಸಿ ಅಟ್ ಇಟ್ಕೊಂಡ್ವಿ ಅಂದ್ರ ಒಂದ್ 10 ನಿಮಿಷನಾಗ ಬಿ ಮಾಡ್ಕೋಬಹುದು ನಾವ್ ಅಷ್ಟೆಲ್ಲಾ ಶಾಂಡ್ಗಿ. ನೋಡ್ರಿ ಶಾಂಡ್ಗಿನ ಫ್ರೈ ಮಾಡ್ಕೊಂಡೆ ನಾನ. ನೋಡ್ರಿ ಏನ್ ಮಸ್ತ್ ಆಗಿ ಬಂದಾವು. ಬಹಳ ಮಸ್ತ್ ಆಗಿ ಬಂದಾವು. ಮತ್ ಹಾಕೊಳ್ಳೋದು ಬಹಳ ಸಿಂಪಲ್ ಐತಿ. ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ. ನೋಡಿದ್ರಲ್ಲ ಸಬ್ಬಕ್ಕಿ ಶಾಂಡ್ಗಿ ಹೇಗ್ ಮಾಡ್ಕೊಳ್ಳೋದಂತ. ಬಹಳ ಸಿಂಪಲ್ ಐತಿ. ನಾವ್ ಮನೆಯಲ್ಲೇನೆ ಮಾಡ್ಕೋಬಹುದು. ಒಬ್ರೇ ಇದ್ರೆ ಬಿ ಬಹಳಷ್ಟ ಶಾಂಡ್ಗಿ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ನಂದ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.